ನಮ್ಮ ಮಲ್ಪೆಯ ಸೀವಾಕಲ್ಲಿ ಫಿಶಿಂಗ್ ಆಂಗ್ಲರ್ಸ್ ಅವರು ಒಂದು ಎಷ್ಟು ರಾಶಿ ಮೀನ್ ಹಿಡ್ದಿದ್ದಾರೆ ಮಾರೆ. ಇವತ್ತು ವೆದರ್ ಸ್ವಲ್ಪ ಒಳ್ಳೆ ಇದ್ದ ಕಾರಣ ನಾನು ಮತ್ತೆ ನನ್ನ ಫ್ರೆಂಡ್ ಸೇರಿ ಇಬ್ಬರು ನೈಟ್ ಅಲ್ಲಿ ಸೀವಾ ಕಡೆಗೆ ಬಂದಿದ್ವಿ ಆಯ್ತಾ. ಆಕ್ಚುಲಿ ನಾವಿಲ್ಲಿ ಬಂದ ಮೇನ್ ಪರ್ಪಸ್ ಮೀನ್ ಹಿಡಿಯುವವರನ್ನ ನೋಡ್ಲಿಕ್ಕೆ. ಹೀಗೆ ಹೋಗ್ತಾ ಇರುವಾಗ ಇಲ್ಲಿ ಎಂತ ನೋಡುದು, ಆಲ್ರೆಡಿ ತುಂಬಾ ಫಿಶಿಂಗ್ ಆಂಗ್ಲರ್ಸ್ ಅವರು ಇಲ್ಲಿ ರಾಡ್ ಫಿಶಿಂಗ್ ಮಾಡ್ತಾ ಇದ್ದಾರೆ ಆಯ್ತಾ. ಅದ್ರ ನಡುವಲ್ಲಿ ಸಹ ಕೆಲವರು ಈ ತರ ಗಾಳ ಹಾಕಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ನಂಗೆ ಡೌಟ್, ಇಲ್ಲಿ ಉಡುಪಿಯ ಎಲ್ಲ ಟಾಪ್ ಆಂಗ್ಲರ್ಸ್ ಅವರೇ ಆಲ್ಮೋಸ್ಟ್ ಫಿಶಿಂಗ್ ಮಾಡ್ತಿದ್ದಾರೆ ಆಯ್ತಾ. ಯಾಕೆಂದ್ರೆ ಎಂತ ಕ್ರೇಜಿ ಫಿಶಿಂಗ್ ಮಾಡ್ತಾರೆ ಗಾಯ್ಸ್ ಇವರೆಲ್ಲ. ಒಂದರ ಮೇಲೆ ಒಂದು ಮೀನ್ ಹಿಡಿತಾ ಹೋಗ್ತಾ ಇದ್ರ ಆಯ್ತಾ. ಕಲ್ಲರ್ ಕಾಣೆ ಎಂತ ಎಷ್ಟು ವೆರೈಟೀಸ್ ಆಫ್ ಫಿಶ್ ಹಿಡಿದಿದ್ರು ಮಾರೆ ಇಲ್ಲಿ ಇವರದ್ದು ಒಬ್ಬೊಬ್ರದ್ದು ಫಿಶಿಂಗ್ ರಾಡ್ ನೋಡಿದ್ರ ನಿಮ್ಮ ತಲೆ ಎಲ್ಲ ಹಾಳಾಗ್ತದೆ. ಎಲ್ಲ ಟಾಪ್ ರಾಡ್ಸ್ ಮಾರ್ರೆ. ನನ್ನ ಕೈಯಲ್ಲಿ ಒಂದು ಮೀನ್ ಕೊಟ್ರಾಯ್ತಾ ಹಿಡಿಲಿಕ್ಕಂತ ವಿಡಿಯೋ ಮಾಡ್ಲಿಕ್ಕೆ, ಅದು ಹೆದರಿ ಹಾರಿದ್ದೆ ಮಾರೆ. ನಾನ್ ಅನ್ಕೊಂಡು ಇವ್ರೀಗ ಸಾಮ ಬೈತಾರಂತ, ಮತ್ತೆ ಎಂತ ಹೇಳಿಲ್ಲ ಇವರು. ನಾವು ಸಹ ರಾಡ್ ಫಿಶಿಂಗ್ ಗೆ ಹೋಗ್ತೇವೆ, ಆದ್ರೆ ನಮ್ಮ ಬೊಜ್ಜಕ್ಕೆ ಇಷ್ಟ ತನಕ ಈ ತರ ಮೀನ್ ಸಿಗ್ಲಿಲ್ಲ. ನಾವು ಇಷ್ಟು ದಿನ ಆರ್ಟಿಫಿಷಿಯಲ್ ಬೈಟ್ ಆಗಿ ಫಿಶಿಂಗ್ ಮಾಡ್ತಿದ್ವಿ ಆಯ್ತಾ. ಆದ್ರೆ ಇವರಲ್ಲಿ ಫ್ರೆಶ್ ಸಿಗಡಿಯನ್ನೆಲ್ಲ ಕಟ್ಟಿ ಈ ತರ ಒಳ್ಳೊಳ್ಳೆ ಮೀನ್ ಹಿಡಿತಾ ಇದ್ರು. ಇನ್ನು ನಮ್ಗೆ ಸಹ ಗೊತ್ತಾಯ್ತು ಯಾವ ತರ ಸೆಟಪ್ ಎಲ್ಲ ಮಾಡಿ ಮೀನ್ ಹಿಡಿದಂತ. ಇನ್ನು ನಾಳೆಯಿಂದ ಫಿಶಿಂಗ್ ರಾಡ್ ಇಟ್ಕೊಂಡು ಕೆರೆ ತೋಡಲ್ಲೆಲ್ಲ ಸುತ್ತು ಬರ್ದಾಯ್ತಾ. ಇನ್ನು ದೊಡ್ಡ ದೊಡ್ಡ ಸೈಜ್ ಅದು ಮೀನ್ ಮೇಲೆ ಎತ್ತಿ ಹಾಕುದೆ. ಈ ತರ ಮೀನ್ ಹಿಡಿಯುವುದು ಅಷ್ಟು ಸುಲಭ ಅಲ್ಲ ಗೈಸ್. ಈ ಫೀಲ್ಡ್ ಅಲ್ಲಿ ಟೈಮ್ ಮತ್ತೆ ಪೇಷನ್ಸ್ ತುಂಬಾನೇ ಇಂಪಾರ್ಟೆಂಟ್. ಈ ತರ ಇಡೀ ರಾತ್ರಿ ಕೂತ್ಕೊಂಡು ಮೀನ್ ಹಿಡಿದು ಮಾರನೇ ದಿನ ಅದನ್ನ ಮಾರಿ ಅದೇ ಹಣದಿಂದ ಕೆಲವರು ತಮ್ಮ ಮನೆಯನ್ನು ಸಹ ನಡೆಸ್ತಾರೆ ಆಯ್ತಾ. ಮೀನ್ ಸಿಕ್ಕಿದ್ರೆ ಸಂತೋಷ, ಸಿಗದಿದ್ರೆ ಬೇಸರ ಆಯ್ತಾ. ಆದ್ರೆ ನಮ್ಮ ಸಿಚುವೇಶನ್ ಅಲ್ಲಿ ಅದು ಉಲ್ಟನೆ. ನಾವು ಯಾವಾಗ ಮೀನ್ ಹಿಡಿಲಿಕ್ಕೆ ಹೋಗ್ತೇವೆ ಆ ದಿನ ಬೇಜಾರೆ ಆಯ್ತಾ. ಒಂದು ಮೀನ್ ಸಹ ಸಿಗುದಿಲ್ಲ. ನಮ್ಗೆ ಅಂತೂ ಒಳ್ಳೆ ಗಮ್ಮತ್ ಆಯ್ತಾಯ್ತಾ ಈ ತರ ನೈಟ್ ಅಲ್ಲಿ ಫಿಶಿಂಗ್ ಮಾಡುವವರನ್ನ ನೋಡ್ಲಿಕ್ಕೆ. ಇವರ ಹಾರ್ಡ್ ವರ್ಕಿಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ, ಶೇರ್ ಮಾಡಿ.